ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ಗಳ ಪಟ್ಟಿಯಲ್ಲಿ ರೆಕರಿಂಗ್ ಡೆಪಾಸಿಟ್ ಕೂಡ ಬರುತ್ತದೆ. ನಿಮ್ಮ ತಿಂಗಳ ದುಡಿಮೆಯಲ್ಲಿ ಇಂತಿಷ್ಟು ಹಣ ಪ್ರತಿ ತಿಂಗಳಿಗೆ ಇಷ್ಟು ವರ್ಷಕ್ಕೆ ಅಂತ ಕೂಡಿಟ್ರೆ ಬಳಿಕ ಅದೇ ದೊಡ್ಡ ಮೊತ್ತವಾಗಿ ಬಡ್ಡಿಯ ಜೊತೆ ಮರಳಿ ಸಿಗುತ್ತೆ. ಹಾಗಾಗಿ ಆರ್.ಡಿ ಒಂದು ಉತ್ತಮ ಹೂಡಿಕೆಯ ಆಯ್ಕೆಯಾಗಿದೆ. ಅಲ್ಲದೆ ಪ್ರತಿ ತಿಂಗಳು ನಿಮಗೆ ಹಣ ಕೂಡಿಡೋದಕ್ಕೆ ಶಿಸ್ತುಬದ್ಧವಾಗಿ ಆರ್.ಡಿ ಕಲಿಸಿಕೊಡುತ್ತೆ. ಯಾಕಂದರೆ ಒಂದು ತಿಂಗಳು ನೀವು ಹೂಡಿಕೆ ಮಾಡುವ ಹಣ ಮಿಸ್ ಆದಲ್ಲಿ ಒಂದಿಷ್ಟು ದಂಡವನ್ನು ತುಂಬಬೇಕಾಗುತ್ತೆ. ಆರ್.ಡಿಯಲ್ಲಿ ನಿಮಗೆ ಪ್ರತಿ ತಿಂಗಳ ಬಡ್ಡಿಯ ಮೊತ್ತಕ್ಕೆ ಅಸಲನ್ನು ಸೇರಿಸಿ ಬಡ್ಡಿ ಲೆಕ್ಕ ಮಾಡಲಾಗುತ್ತೆ. ಅಂದರೆ ಈ ತಿಂಗಳು ನೀವು ಒಂದಿಷ್ಟು ಹಣವನ್ನು ಆರ್.ಡಿಯಲ್ಲಿಟ್ಟಿದ್ರೆ ಪ್ರತಿ 3 ತಿಂಗಳಲ್ಲಿ ಈ ತಿಂಗಳ ಹಣ ಹಾಗೂ ಅದರ ಮೇಲಿನ ಬಡ್ಡಿ ಎರಡನ್ನೂ ಸೇರಿಸಿ ಅದರ ಮೊತ್ತಕ್ಕೆ ಬಡ್ಡಿ ಸಿಗುತ್ತೆ. ಇನ್ನು ಆರ್.ಡಿ ಅಕೌಂಟ್ನಲ್ಲಿ ಕೇವಲ 100 ರೂಗಳನ್ನು ಕೂಡ ಪ್ರತಿ ತಿಂಗಳು ಹೂಡಿಕೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೊಳ್ಬೋದು. ಇನ್ನು ಹೂಡಿಕೆ ಅವಧಿ 3 ತಿಂಗಳಿಂದ 10 ವರ್ಷದವರೆಗಿರುತ್ತೆ. ಎಷ್ಟು ವರ್ಷ ನಿಮಗೆ ಬೇಕೋ ಅಷ್ಟು ವರ್ಷ ಮಾತ್ರ ಹೂಡಿಕೆ ಮಾಡ್ಬೋದು. ಬಡ್ಡಿ ದರವನ್ನು ನೋಡೋದಾದರೆ 2.5% ಇಂದ 8.5% ತನಕ ಸಿಗುತ್ತೆ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಬಡ್ಡಿ ದರ ಇರುತ್ತೆ. ಹಾಗೆ ಬಡ್ಡಿ ದರ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಆರ್.ಡಿ ಅಕೌಂಟ್ ತೆರೆಯೋದಕ್ಕೆ ವಯಸ್ಸಿನ ಮಿತಿ ಇರೋದಿಲ್ಲ. 18 ವರ್ಷ ಕೆಳಗಿನವರಿಗೆ ಪೋಷಕರ ಜಾಯಿಂಟ್ ಅಕೌಂಟ್ ತೆಗೆಯಬಹುದು ಮತ್ತು 60 ವರ್ಷ ಮೇಲ್ಪಟ್ಟವರಿಗೆ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆ 0.5% ಎಕ್ಸ್ಟ್ರಾ ಬಡ್ಡಿ ದೊರೆಯುತ್ತೆ. ಆರ್.ಡಿ ಅಕೌಂಟ್ನ ಮೆಚುರಿಟಿಗೂ ಮುನ್ನ ನೀವು ಹಣವನ್ನು ವಿಡ್ರಾ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಬಡ್ಡಿಯನ್ನು ಕಡಿತಗೊಳಿಸಿ ಉಳಿದ ಹಣ ನಿಮಗೆ ವಾಪಸ್ ದೊರೆಯುತ್ತೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಆರ್.ಡಿ ಖಾತೆ ತೆರೆದರೆ ಬಡ್ಡಿ ದರ 5.8% ಸಿಗುತ್ತದೆ. ಆದರೆ 5 ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ. ಮಧ್ಯದಲ್ಲೇ ಹಣ ವಿಡ್ರಾ ಮಾಡೋದಾದರೆ 3 ವರ್ಷ ಆಗಿರಲೇಬೇಕು ಅಥವಾ 3 ವರ್ಷಕ್ಕಿಂತ ಮುಂಚೆ ವಿಡ್ರಾ ಮಾಡೋದಾದರೆ ಆರ್.ಡಿ ಬಡ್ಡಿ ದರದ ಬದಲಾಗಿ ಸೇವಿಂಗ್ಸ್ ಅಕೌಂಟ್ನ ಬಡ್ಡಿ ದರದ ಮೇಲೆ ಲೆಕ್ಕ ಮಾಡಿ ಹಣ ಸಿಗುತ್ತೆ. ಆರ್.ಡಿ ಅಕೌಂಟ್ ಮೇಲೆ ಲೋನ್ ಏನಾದರೂ ಪಡ್ಕೊಳ್ಳೋದಾದರೆ ನಿಮ್ಮ ಹೂಡಿಕೆಯ ಒಟ್ಟು ಮೊತ್ತದ 50% ಮಾತ್ರ ಸಾಲ ದೊರೆಯುತ್ತೆ. ಆರ್.ಡಿ ಅಕೌಂಟನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಓಪನ್ ಮಾಡ್ಬೋದು. ಆನ್ಲೈನ್ನಲ್ಲಿ ನೀವು ಯಾವ ಬ್ಯಾಂಕ್ನಲ್ಲಿ ಓಪನ್ ಮಾಡಬೇಕು ಆ ಬ್ಯಾಂಕ್ನ ನೆಟ್ ಬ್ಯಾಂಕಿಂಗ್ನಲ್ಲಿ ಓಪನ್ ಮಾಡ್ಬೋದು. ಆಫ್ಲೈನ್ ಆದರೆ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ ತೆಗೆದುಕೊಂಡು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಆರ್.ಡಿ ಅಕೌಂಟನ್ನು ಓಪನ್ ಮಾಡ್ಬೋದು. ಆರ್.ಡಿ ಅಕೌಂಟ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಧನ್ಯವಾದಗಳು.